ಇನ್ನು ನಿನ್ನೆ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಸತೀಶ್ ಜಾರಕಿಹೊಳಿಗೆ ತೀವ್ರ ಹಿನ್ನಡೆಯಾಗಿದೆ ಅಂತ ಚರ್ಚೆ ನಡೀತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಸಿಎಂ ಸಿದ್ದು ಜಾರಕಿಹೊಳಿಗೆ ಪರಮಾಪ್ತನಾಗಿದ್ರು ರಾಜಣ್ಣ. ಸಿಎಂ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಬ್ಯಾಟ್ ಬೀಸ್ತಾ ಇದ್ರು, ಮೌತ್ ಪೀಸ್ ತರ ಕೆಲಸ ಮಾಡ್ತಾ ಇದ್ರು. ಈಗ ರಾಜಣ್ಣ ಪರ ನಿಲ್ಲೋದಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸೋಲು ಯಾರ್ದು? ಮಂಜುನಾಥ್ ಇವರ ಬಗ್ಗೆ ಡೀಟೇಲ್ಸ್ ಕೊಡ್ದು ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಿನ್ನೆ ವಜಾ ಆಯಿತು ಮಂಜುನಾಥ್, ಅದಾದ ನಂತರ ಕೆಲ ಚರ್ಚೆಗಳಾಗ್ತಾ ಇದ್ದಾವೆ. ಇದು ಮುಖ್ಯಮಂತ್ರಿಗಳ ನೇರ ಸೋಲು, ಇದು ಸತೀಶ್ ಜಾರಕಿಹೊಳಿಯವರ ಸೋಲು ಅಂತ ವಿಶ್ಲೇಷಣೆಗಳು ಬರ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತ? ವಾಸುದೇವ್, ಏನು ನಿನ್ನೆ ಸಚಿವ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಸಿಎಂ ಸಿದ್ದರಾಮಯ್ಯ ಅವರು ಗವರ್ನರ್ ಅವರಿಗೆ ಒಂದು ಸೂಚನೆ ಅಂದರೆ ಒಂದು ಮನವಿ ಮಾಡಿದ್ರು. ಅದನ್ನು ಏನು ರಾಜ್ಯಪಾಲರು ಕೂಡ ವಜಾಗೊಳಿಸಿ ಒಂದು ಆದೇಶವನ್ನು ಮಾಡಿದ್ರು. ಇದು ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ರೂಪಿಸಿರುವಂಥದ್ದು. ಯಾಕಂದರೆ ರಾಜಣ್ಣ ಸಚಿವ ಏನು ಸತೀಶ್ ಜಾರಕಿಹೊಳಿ ಜೊತೆಗೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಸಿಎಂ ಕುರ್ಚಿ ಬದಲಾವಣೆ ಆಗಿರ್ಬೋದು, ಜೊತೆಗೆ ಅವರ ಅಧಿಕಾರ ಶೇರಿಂಗ್ ವಿಚಾರವಾಗಿ ಯಾರೇ ಧ್ವನಿ ಎತ್ತಿದ್ರು, ಅದು ಪಕ್ಷದಲ್ಲಾಗಿರ್ಬೋದು ಅಥವಾ ವಿರೋಧ ಪಕ್ಷದಲ್ಲಾಗಿರ್ಬೋದು, ಯಾರೇ ಧ್ವನಿ ಎತ್ತಿದ್ರು ಸಿಎಂ ಪರ ಬ್ಯಾಟನ್ನು ಬೀಸ್ತಾ ಇದ್ರು. ಸಿಎಂ ಪರ ಯಾವಾಗಲೂ ಕೂಡ ಸಮರ್ಥನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಜೊತೆಗೆ ಸಿಎಂ ಇರೋವರೆಗೂ ಮಾತ್ರ ನಾನು ರಾಜಕಾರಣದಲ್ಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳ್ತಿದ್ರು. ಇನ್ನೊಂದು ಕಡೆ ಏನು ತಮ್ಮದೇ ಸಮುದಾಯದ ಹಿರಿಯ ಸಚಿವ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಆಗಿರುವಂಥ ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಅವರ ಆಪ್ತ ವಲಯದಲ್ಲಿ ಕೂಡ ಏನು ರಾಜಣ್ಣ ಅವರು ಕಾಣಿಸ್ಕೊಂಡಿದ್ರು. ಸತೀಶ್ ಜಾರಕಿಹೊಳಿಯನ್ನು KPCC ಅಧ್ಯಕ್ಷರು ಮಾಡಬೇಕು, ಜೊತೆಗೆ ಒಂದು ವೇಳೆ DCM ಮಾಡಿದ್ರೆ ಅವರನ್ನೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ರಾಜ್ಯದಲ್ಲಿ ಜೊತೆಗೆ ಹೈಕಮಾಂಡ್ ಲೆವೆಲಲ್ಲೂ ಕೂಡ ಲಾಬಿಯನ್ನು ಮಾಡ್ತಿದ್ರು. ಆದರೆ ಇವರ ಆಪ್ತ ವಲಯದಲ್ಲಿ ಇದ್ದಿದ್ರು ಕೂಡ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಏನು ಸಚಿವ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅನ್ನೋ ಒಂದು ಸೂಚನೆ ಬರುತ್ತೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನು ವಜಾಗೊಳಿಸದೆ ಅವರ ರಾಜೀನಾಮೆಯನ್ನು ಕೂಡ ಪಡೀತಾರೆ. ಆದರೆ ಏನು ರಾಜೀನಾಮೆ ಪಡೆದು ಹೈಕಮಾಂಡ್ಗೆ ಒಂದು ಮಾಹಿತಿ ನೀಡ್ತಾರೆ. ಆದರೆ ರಾಜೀನಾಮೆ ಪಡೆಯೋದು ಬೇಡ, ನೇರವಾಗಿ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಹೈಕಮಾಂಡ್ ನಾಯಕರು ರವಾನೆ ಮಾಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸಿಎಂ ಮತ್ತು ಸತೀಶ್ ಜಾರಕಿಹೊಳಿ ಸಾಕಷ್ಟು ಅಂದರೆ ಅವರನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದರೆ ಯಾವುದೇ ಪ್ರಯತ್ನಗಳು ಕೂಡ ಆಗಲಿಲ್ಲ, ಅದು ವಿಫಲರಾಗಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಸಿಎಂ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಹಿನ್ನಡೆ ಆಗಿದೆ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತು ರಾಜಕೀಯ ಪಡುಸಾಲೆಯಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.